ಒಂದಾನೊಂದು ನಗರದಲ್ಲಿ ಕಿಸಾ ಗೌತಮಿ ಎಂಬ ಹೆಸರಿನ ಒಬ್ಬ ಮಹಿಳೆ ವಾಸಿಸುತ್ತಿದ್ದಳು. ಅವಳು ತನ್ನ ಒಬ್ಬನೇ ಮಗನನ್ನು ಆರಾಧಿಸುವ ನಿಷ್ಠಾವಂತ ತಾಯಿಯಾಗಿದ್ದಳು. ಆದರೆ ಒಂದು ದಿನ ಆಕೆಯ ಜೀವನದಲ್ಲಿ ದುರಂತ ಸಂಭವಿಸಿತು. ಆಕೆಯ ಪ್ರೀತಿಯ ಮಗ ಅಸ್ವಸ್ಥಗೊಂಡು ಹಠಾತ್ತನೆ ನಿಧನನಾದ. ಕಿಸಾ ಗೌತಮಿ ತನ್ನ ಮಗನ ಸಾವನ್ನು ಸಹಿಸಲಾರದೆ ದುಃಖದಿಂದ ಮುಳುಗಿದಳು. ತನ್ನ ಹತಾಶೆಯಲ್ಲಿ ಅವಳು ತನ್ನ ಮಗನ ನಿರ್ಜೀವ ದೇಹವನ್ನು ಮನೆಯಿಂದ ಮನೆಗೆ ಸಾಗಿಸಿದಳು. ಅವನಿಗೆ ಮತ್ತೆ ಬದುಕುವ ಔಷಧಿಯನ್ನು ಕೇಳಿದಳು. ಜನರು ಅವಳನ್ನು ಸಾಂತ್ವನ ಮಾಡಲು ಪ್ರಯತ್ನಿಸಿದರು ಮತ್ತು ಸಾವು ಜೀವನದ ನೈಸರ್ಗಿಕ ಭಾಗವಾಗಿದೆ ಎಂದು ವಿವರಿಸಿದರು. ಆದರೆ ಅವಳು ಅವರನ್ನು ನಂಬಲು ನಿರಾಕರಿಸಿದಳು. ಅವಳ ದುಃಖವು ಅಗಾಧವಾಗಿತ್ತು. ನಗರದಲ್ಲಿ ಯಾರೋ ಕಿಸಾ ಗೌತಮಿಗೆ ಬುದ್ಧನ ಬಗ್ಗೆ ಮತ್ತು ಅವನ ಬುದ್ಧಿವಂತಿಕೆಯ ಬಗ್ಗೆ ಹೇಳಿದರು. ಅವಳು ಬುದ್ಧನನ್ನು ಹುಡುಕಿದಳು, ಇನ್ನೂ ತನ್ನ ಮಗನ ದೇಹವನ್ನು ಹೊತ್ತಿದ್ದಳು ಮತ್ತು ತನ್ನ ಮಗನನ್ನು ಮತ್ತೆ ಬದುಕಿಸುವಂತೆ ಬೇಡಿಕೊಂಡಳು. ಬುದ್ಧನು ಅವಳನ್ನು ಕನಿಕರದಿಂದ ನೋಡಿ, ನಾನು ನಿನಗೆ ಸಹಾಯ ಮಾಡಬಲ್ಲೆ, ಆದರೆ ಮೊದಲು ಯಾರೂ ಸಾಯದ ಮನೆಯಿಂದ ನನಗೆ ಒಂದು ಹಿಡಿ ಸಾಸಿವೆ ಕಾಳುಗಳನ್ನು ತರಬೇಕು ಎಂದು ಹೇಳಿದನು. ಭರವಸೆಯಿಂದ ಕಿಸಾ ಗೌತಮಿ ತನ್ನ ಅನ್ವೇಷಣೆಗೆ ಹೊರಟಳು. ಬಾಗಿಲು ಬಡಿದು ಸಾಸಿವೆ ಕಾಳುಗಳನ್ನು ಕೇಳಿದಳು. ಹೇಗಾದರೂ ಅವಳು ಭೇಟಿ ನೀಡಿದ ಪ್ರತಿ ಮನೆಯಲ್ಲಿ ಸಾವು ಪ್ರತಿಯೊಂದು ಕುಟುಂಬವನ್ನು ಯಾವುದಾದರೂ ರೀತಿಯಲ್ಲಿ ಮುಟ್ಟಿದೆ ಎಂದು ಅವಳು ಕಲಿತಳು. ಅವರ ಕಥೆಗಳನ್ನು ಕೇಳುತ್ತಿದ್ದಂತೆ ಅವಳು ದುಃಖ ಮತ್ತು ಸಾವಿನ ಸಾರ್ವತ್ರಿಕತೆಯನ್ನು ಅರಿತುಕೊಳ್ಳಲು ಪ್ರಾರಂಭಿಸಿದಳು. ಅಂತಿಮವಾಗಿ ಅವಳು ಬುದ್ಧನ ಬಳಿಗೆ ಮರಳಿದಳು. ಅವಳ ಮಗನ ದೇಹವು ಇನ್ನೂ ಅವಳ ತೋಳುಗಳಲ್ಲಿದೆ. ಅವಳು ಕಂಡುಹಿಡಿದದ್ದನ್ನು ಮತ್ತು ಅವಳ ದೃಷ್ಟಿಕೋನವು ಹೇಗೆ ಬದಲಾಗಿದೆ ಎಂದು ಅವಳು ಅವನಿಗೆ ಹೇಳಿದಳು. ಬುದ್ಧ ಮೃದುವಾಗಿ ಹೇಳಿದ, ಸಾವು ಜೀವನದ ಸಹಜ ಭಾಗವಾಗಿದೆ. ದುಃಖವು ಸಾರ್ವತ್ರಿಕವಾಗಿದೆ. ಹುಟ್ಟಿರುವಂತೆಯೇ ಮರಣವಿದೆ, ಹಾಗೆಯೇ ಸಂತೋಷವಿದೆ, ದುಃಖವಿದೆ. ಈ ಸತ್ಯಗಳನ್ನು ಸ್ವೀಕರಿಸಿ ಮತ್ತು ಮುಕ್ತಿಯನ್ನು ಕಂಡುಕೊಳ್ಳುವುದರಲ್ಲಿ ಶಾಂತಿಯ ಮಾರ್ಗವಿದೆ. ಬಾಂಧವ್ಯ ಮತ್ತು ಸಂಕಟದಿಂದ ಕಿಸಾ ಗೌತಮಿ ಅಂತಿಮವಾಗಿ ಬುದ್ಧನ ಬೋಧನೆಗಳನ್ನು ಅರ್ಥಮಾಡಿಕೊಂಡಳು. ಅವಳು ತನ್ನ ಮಗನ ದೇಹವನ್ನು ವಿಶ್ರಾಂತಿಗೆ ಇಟ್ಟಳು ಮತ್ತು ಬುದ್ಧನ ನಿಷ್ಠಾವಂತ ಅನುಯಾಯಿಯಾದಳು. ಅವನ ಬೋಧನೆಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ಅಭ್ಯಾಸ ಮಾಡಲು ಪ್ರಯತ್ನಿಸಿದಳು. ಸಂಕಟವು ಮಾನವನ ಅಸ್ತಿತ್ವದ ಒಂದು ಭಾಗವಾಗಿದೆ ಮತ್ತು ಪ್ರಾಪಂಚಿಕ ವಿಷಯಗಳಿಗೆ ಬಾಂಧವ್ಯವು ನೋವು ಮತ್ತು ದುಃಖಕ್ಕೆ ಕಾರಣವಾಗಬಹುದು ಎಂಬುದು ಕಥೆಯ ನೈತಿಕತೆಯಾಗಿದೆ. ಬುದ್ಧನ ಬೋಧನೆಗಳು ಜೀವನದ ನಶ್ವರತೆ ಮತ್ತು ನಿಜವಾದ ಆಂತರಿಕ ಶಾಂತಿಯನ್ನು ಕಂಡುಕೊಳ್ಳಲು ಬೇರ್ಪಡುವಿಕೆ, ಸಹಾನುಭೂತಿ ಮತ್ತು ತಿಳುವಳಿಕೆಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತವೆ.